ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಅದು ಮನುಕುಲ ತಲೆ ತಗ್ಗಿಸುವಂಥ ಘಟನೆ. ದೇವಭೂಮಿಯಲ್ಲಿ ಪವಿತ್ರ ಗಂಗೆಯ ತಟದಲ್ಲಿ ಅಬಲೆಯೊಬ್ಬಳನ್ನು ಅಮಾನುಷವಾಗಿ ಕಿತ್ತು ತಿಂದಿರೋ ರಣಹದ್ದುಗಳ ಕಥೆ ಇದು. ಸಮಾಜಕ್ಕೆ ಇನ್ನು ಮುಂದೆ ಆ ಘಟನೆ ಒಂದು ದೊಡ್ಡ ಎಚ್ಚರಿಕೆಯನ್ನು ಕೊಡಬೇಕು, ಪಾಠ ಆಗಬೇಕು. ಆ ಪ್ರಕರಣದಲ್ಲಿ ನ್ಯಾಯಾಲಯ ಹಾಗೂ ಪೊಲೀಸರು ತೆಗೆದುಕೊಳ್ಳುವ ನಿರ್ಧಾರಗಳು ಹೆಣ್ಣು ಮಕ್ಕಳನ್ನ ಬಲವಂತವಾಗಿ ಮುಟ್ಟುವ ಯಾವೊಬ್ಬ ಕಾಮಿಗೆ ಕೂಡ ಒಂದು ಭಯ ಹುಟ್ಟು ಹಾಗಿರಬೇಕು. ಯೋಗಿ ಸರ್ಕಾರ ಯಾವ ಮುಲಾಜಿಗೂ ಬೀಳದೆ ಈ ಪ್ರಕರಣದ ಆರೋಪಿಗಳ ವಿರುದ್ಧ ಸರಿಯಾದ ತನಿಖೆ ನಡೆಸುವ ಹಾಗಾಗಬೇಕು. ಹಾಗಾದಾಗ ಮಾತ್ರ ಆ ನೊಂದ ಹೆಣ್ಣಿಗೆ ಸ್ವಲ್ಪ ಸಮಾಧಾನ ಆಗುತ್ತೇನೋ. ಗೆಳೆಯರೆ, ಅದು ವಾರಣಾಸಿ. ಕೋಟ್ಯಂತರ ಜನ ದೇವಭೂಮಿ ಅಂತ ನಂಬಿರೋ ಸ್ಥಳ ಅದು. ಅಲ್ಲಿ ಇಡೀ ಮನುಕುಲವೇ ತಲೆ ತಗ್ಗಿಸುವಂತಹ ಘಟನೆಯೊಂದು ನಡೆದು ಹೋಗಿದೆ. 19 ವರ್ಷದ ಯುವತಿಯೊಬ್ಬಳನ್ನ ಒಬ್ಬರ ನಂತರ ಒಬ್ಬರಂತೆ ಕಾಮುಕ ಕ್ರಿಮಿಗಳು ತಿಂದು ಮುಗಿಸಿವೆ. ಆಕೆಗೆ ಮಾದಕ ಪದಾರ್ಥಗಳನ್ನು ಕೊಡಲಾಗಿದೆ. ಒಬ್ಬನ ದೌರ್ಜನ್ಯದಿಂದ ಇನ್ನೇನು ಹೊರಬಂದೆ ಅಂದುಕೊಳ್ಳೋಷ್ಟರಲ್ಲಿ ಮತ್ತೊಬ್ಬ, ಆನಂತರ ಮಗದೊಬ್ಬ, ಹೀಗೆ 6 ದಿನ 23 ಜನ. ಛೇ, ಎಂಥ ಮೃಗೀಯ ಕ್ರೌರ್ಯ ಅದು. ಅಲ್ಲಾಗಿದ್ದಿಷ್ಟೇ, ಕಳೆದ ಮಾರ್ಚ್ 29ನೇ ತಾರೀಕು ಆ ಯುವತಿ 2-3 ದಿನ ಮನೆಗೆ ಬಂದಿಲ್ಲ. ಆಕೆ ಕೆಲಸದ ನಿಮಿತ್ತ ಆಗಾಗ 1-2 ದಿನ ಹೀಗೆ ಹೊರಗೆ ಹೋಗ್ತಾ ಇದ್ಲಂತೆ. ಈ ಬಾರಿಯೂ ಹಾಗೆ ಆಗಿರಬೇಕು ಅಂತ ಆ ಕುಟುಂಬ ಅಂದ್ಕೊಂಡಿದೆ. ಆದರೆ ಸಾಮಾನ್ಯವಾಗಿ ಹೀಗಾದಾಗ ಫೋನ್ ಮಾಡ್ತಾ ಇದ್ಲು. ಈ ಬಾರಿ ಆಕೆ ಫೋನ್ ಕೂಡ ಮಾಡಿಲ್ಲ ಅಂತ ಒಂದು ಚಿಕ್ಕ ಆತಂಕವೂ ಆಗಿದೆ. 3 ದಿನಗಳ ನಂತರ ಅವರು ಆಕೆಯ ಮೊಬೈಲ್ಗೆ ಫೋನ್ ಮಾಡಿದ್ದಾರೆ. ಅದು ಸ್ವಿಚ್ಡ್ ಆಫ್. ತಕ್ಷಣ ಲಾಲ್ಪುರ್ ಪೆಂಡೈಪುರ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನು ದಾಖಲು ಮಾಡಲಾಗಿದೆ. ಆ ನಂತರ ಆ ಮಹಿಳೆಯ ಹುಡುಕಾಟದ ಕೆಲಸ ಆರಂಭ ಆಯಿತು. ಆದರೆ ಎಲ್ಲೂ ಆ ಯುವತಿಯ ಸುಳಿವು ಸಿಗಲಿಲ್ಲ. ಆದರೆ ಏಪ್ರಿಲ್ 4ನೇ ತಾರೀಕು ಇದ್ದಕ್ಕಿದ್ದಂತೆ ಆಕೆ ತನ್ನ ಮನೆ ಬಳಿ ಪ್ರತ್ಯಕ್ಷಳಾದ್ಲು. ಮಗಳು ಬಂದ್ಲು ಅನ್ನೋ ಖುಷಿ ಒಂದು ಕಡೆ, ಆದರೆ ಹಾಗೆ ಬಂದವಳು ಮಾಮೂಲಿಯಾಗಿರಲಿಲ್ಲ. ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಜರ್ಜರಿತಗೊಂಡಿದ್ಲು. ಆಕೆಯನ್ನ ನಾಯಿಗಳು ಹರಿದು ತಿಂದಿದ್ವು, ಹುರಿದು ಮುಕ್ಕಿದ್ವು. ನಿಧಾನವಾಗಿ ವಿಚಾರಿಸಿದಾಗ ತನ್ನ ತಾಯಿಯ ಮುಂದೆ ಆಕೆ ಎಲ್ಲವನ್ನ ಹೇಳಿಕೊಂಡ್ಲು. ಇದಾದ ನಂತರ ಏಪ್ರಿಲ್ 6ನೇ ತಾರೀಕು ಅಲ್ಲಿ ಮತ್ತೊಂದು ಕಂಪ್ಲೇಂಟ್ ದಾಖಲಾಯಿತು. ಹಿಂದೆ ಕೊಟ್ಟಿದ್ದ ಮಿಸ್ಸಿಂಗ್ ಕಂಪ್ಲೇಂಟು ಈಗ ಸಾಮೂಹಿಕ ಅತ್ಯಾಚಾರದ ಪ್ರಕರಣವಾಗಿ ಬದಲಾಯಿತು. ಅಲ್ಲಿ ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ 70 ಅಡಿಯಲ್ಲಿ ಸಾಮೂಹಿಕ ಅತ್ಯಾಚಾರ, ಸೆಕ್ಷನ್ 74 ಅಡಿಯಲ್ಲಿ ಹಲ್ಲೆ ಮತ್ತು ಮಹಿಳೆಯ ಗೌರವಕ್ಕೆ ಧಕ್ಕೆ ತರುವ ಉದ್ದೇಶದಿಂದ ಆಕೆಯ ಮೇಲೆ ಬಲಪ್ರಯೋಗ, ಸೆಕ್ಷನ್ 123 ಪ್ರಕಾರ ವಿಷಪ್ರಾಶನದ ಮೂಲಕ ತೊಂದರೆಯನ್ನುಂಟು ಮಾಡೋದು, ಸೆಕ್ಷನ್ 126(2) ಪ್ರಕಾರ ಬಲವಂತವಾಗಿ ಆಕೆಯನ್ನ ಅಕ್ರಮವಾಗಿ ತಡೆದು ನಿಲ್ಲಿಸೋದು, ಸೆಕ್ಷನ್ 127(2) ಪ್ರಕಾರ ಅಕ್ರಮ ಬಂಧನ ಮತ್ತು ಸೆಕ್ಷನ್ 351(2) ಬೆದರಿಕೆ ಒಡ್ಡೋದು. ಹೀಗೆ ಅಲ್ಲಿ ಪೊಲೀಸರು ನಾನಾ ಪ್ರಕರಣಗಳನ್ನು ದಾಖಲು ಮಾಡಿದ್ರು. ಇಷ್ಟಾದ ಮೇಲೆ ವಿಚಾರಣೆ, ತನಿಖೆ ಎಲ್ಲ ಶುರುವಾದವು. ಆಗ ಹೊರಬಿದ್ದಿದ್ದೆ ಭಯಾನಕ ಮಾಹಿತಿ. ಇಲ್ಲಿ ಈ ಮಾಹಿತಿಯನ್ನ ಪೊಲೀಸರಿಗೆ ಆ ಮಹಿಳೆಯ ತಾಯಿ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮಾರ್ಚ್ 29ನೇ ತಾರೀಕು ಆ ಸಂತ್ರಸ್ತ ಯುವತಿ ತನ್ನ ಸ್ನೇಹಿತೆಯ ಮನೆಯ ಬಳಿ ಹೋಗಿ ವಾಪಸ್ಸು ಬರ್ತಾ ಇದ್ಲಂತೆ. ಆಗ ಅವಳಿಗೆ ರಾಜ್ ವಿಶ್ವಕರ್ಮ ಅನ್ನೋ ಹುಡುಗ ಸಿಕ್ಕಿದ್ದಾನೆ. ಅವನು ಪರಿಚಯ ಆಕೆಗೆ ಮೊದಲೇ ಇತ್ತು. ಹೀಗಾಗಿ ಅವನ ಜೊತೆ ಮನೆಗೆ ಬರೋದಕ್ಕೆ ಅಂತ ಹೊರಟಿದ್ದಾಳೆ. ಆದ್ರೆ ಅವನ ಆಕೆಯನ್ನ ನೇರವಾಗಿ ಮನೆಗೆ ಕರ್ಕೊಂಡು ಬಂದಿಲ್ಲ. ಬದಲಿಗೆ ವಾರಣಾಸಿಯಲ್ಲಿರುವ ಲಂಕಾ ಅನ್ನೋ ಪ್ರದೇಶದಲ್ಲಿನ ಕೆಫೆಯೊಂದಕ್ಕೆ ಕರ್ಕೊಂಡು ಹೋಗಿದ್ದಾನೆ. ಅಲ್ಲವನ ಸ್ನೇಹಿತರು ಇದ್ರಂತೆ. ಅಲ್ಲಿ ಈಕೆಗೆ ಡ್ರಗ್ಸ್ ಕೊಡಲಾಗಿದೆ. ಆ ನಂತರ ಈ ಹೆಣ್ಣು ಮಗಳ ಮೇಲೆ ಮೃಗೀಯವಾಗಿ ಅವರು ವರ್ತಿಸಿದ್ದಾರೆ. ಅವತ್ತು ಆಕೆಯನ್ನು ತಮ್ಮ ಜೊತೆಗೆ ಇಟ್ಕೊಂಡು ಮರುದಿನ ಬಿಟ್ಟು ಕಳುಹಿಸಿದ್ದಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ಮತ್ತೊಬ್ಬ ಬಂದಿದ್ದಾನೆ. ಅವನ ಹೆಸರು ಸಮೀರ್. ಅವನು ಬೈಕಲ್ಲಿ ಬಂದನಂತೆ. ಅವನ ಜೊತೆ ಇನ್ನೊಬ್ಬ ಕೂಡ ಇದ್ನಂತೆ. ಅವರಿಬ್ರು ಈಕೆಗೆ ಅದು ಏನು ಹೇಳಿದ್ರು ಏನೋ ಅಂತೂ ಬೈಕಲ್ಲಿ ಆಕೆಯನ್ನು ಕೂಡಿಸ್ಕೊಂಡು ಹೈವೇಯಲ್ಲಿ ಸ್ವಲ್ಪ ದೂರ ಬಂದಿದ್ದಾರೆ. ಅಲ್ಲಿನ ನಿರ್ಜನ ಪ್ರದೇಶದಲ್ಲಿ ಆಕೆಯ ಮೇಲೆ ಮತ್ತೆ ಪೈಶಾಚಿಕವಾಗಿ ವರ್ತಿಸಿದ್ದಾರೆ. ಆ ನಂತರ ಹುಡುಗಿಯನ್ನ ನಾದೇಸರ್ ಅನ್ನೋ ಸ್ಥಳದಲ್ಲಿ ಬಿಟ್ಟು ಹೋಗಿದ್ದಾರೆ. ಆಕೆ ಆ ರಾತ್ರಿ ಅಲ್ಲೇ ಕಳೆದಿದ್ದಾಳೆ. ಇದಾದ ಬಳಿಕ ಮರುದಿನ ಆ ಯುವತಿ ಮತ್ತೆ ಮನೆಯ ಕಡೆ ಬರೋದಕ್ಕೆ ಪ್ರಯತ್ನ ಪಡ್ತಿದ್ಲಂತೆ. ಆಗ ಆಯುಷ್ ಅನ್ನೋನು ಸಿಕ್ಕಿದ್ನಂತೆ. ಅವನವಳನ್ನು ಸಮಾಧಾನ ಪಡಿಸೋ ಹಾಗೆ ನಾಟಕ ಮಾಡಿ ಅವಳನ್ನು ಮತ್ತೆ ಕೆಫೆಯೊಂದಕ್ಕೆ ಕರ್ಕೊಂಡು ಹೋಗಿದ್ದಾನೆ. ಅವನ ಜೊತೆ ಸೊಹೈಲ್, ಡ್ಯಾನಿಶ್, ಅನ್ಮೋಲ್, ಸಾಜಿದ್ ಹಾಗೂ ಜಹೀರ್ ಅನ್ನೋ ಇನ್ನೂ 5 ಜನ ಸೇರ್ಕೊಂಡಿದ್ದಾರೆ. ಆ ಕೆಫೆಯಲ್ಲಿ ಅದು ಯಾವುದೋ ಪಾನೀಯನ ತಂದುಕೊಟ್ಟು ಅದರಲ್ಲಿ ಮತ್ತು ಬರೋ ಔಷಧವನ್ನು ಬೆರೆಸಿ ಆಕೆಯ ಮೇಲೆ ನಿರಂತರವಾಗಿ ಅಲ್ಲಿ ಅತ್ಯಾಚಾರ ಮಾಡಿದ್ರಂತೆ. ಆ ಬಳಿಕ ಆ ಗುಂಪಲ್ಲಿದ್ದ ಸಾಜಿದ್ ಅನ್ನೋ ಹುಡುಗ ಆಕೆಯನ್ನು ಅಲ್ಲೇ ಪಕ್ಕದಲ್ಲಿದ್ದ ಇನ್ನೊಂದು ಹೋಟೆಲ್ಗೆ ಕರ್ಕೊಂಡು ಹೋಗಿದ್ದಾನೆ. ಅಲ್ಲಿ ಸಾಜಿದ್ ಮತ್ತು ಅವನ ಜೊತೆ 2-3 ಜನ ಹುಡುಗರು ಸೇರಿಕೊಂಡು ಅಲ್ಲಿ ಮತ್ತೆ ಅದೇ ಮೃಗೀಯ ವರ್ತನೆ. ಆ ನಂತರ ಏಪ್ರಿಲ್ 1ನೇ ತಾರೀಕು ಆಕೆಯನ್ನು ಆ ಹೋಟೆಲ್ನ ಹೊರಗೆ ಬಿಟ್ಟಿದ್ದಾರೆ. ಅಷ್ಟೊತ್ತಿಗೆ ಆಕೆ ಮನೆ ಬಿಟ್ಟು ಈ ಮೃಗಗಳ ಕೈಗೆ ಸಿಕ್ಕಿ 3 ದಿನಗಳು ಕಳೆದು ಹೋಗಿದ್ವು.
ಶಿ ವಾಸ್ ಡ್ರಗ್ಡ್. ಅವಳ ಸ್ಥಿತಿ ತುಂಬಾ ಚಿಂತಾಜನಕವಾಗಿತ್ತು. ಆ ಸಂದರ್ಭದಲ್ಲಿ ಅವಳು ಇಮ್ರಾನ್ ಅನ್ನೋವನಿಗೆ ಸಿಕ್ಕಿದ್ಲು. ಅವನು ಕೂಡ ಆಕೆಯನ್ನು ಹೋಟೆಲ್ ಒಂದಕ್ಕೆ ಎಳ್ಕೊಂಡು ಹೋಗಿ ಅವಳಿಗೆ ಮತ್ತೆ ಮತ್ತು ಬರುವ ಔಷಧವನ್ನು ಕೊಟ್ಟು ತನ್ನ ಗೆಳೆಯರನ್ನೂ ಅಲ್ಲಿ ಕರೆಸ್ಕೊಂಡು ಹೇಳೋದಕ್ಕೆ ಕೂಡ ಅಸಹ್ಯ ಆಗೋ ಘಟನೆ ಅದು. ಅಲ್ಲಿಂದ ಹೊರಗೆ ಬಂದರೆ ಅವನು ಯಾರೋ ರಾಜಾ ಖಾನ್. ಅವನು ಆಕೆಯನ್ನು ತನ್ನ ಮನೆಯ ಮಹಡಿಗೆ ಕರ್ಕೊಂಡು ಹೋಗಿ ಅಲ್ಲಿ ಮತ್ತೆ ಮೃಗೀಯ ವರ್ತನೆ. ಆ ಬಳಿಕ ಒಂದಷ್ಟು ಹುಡುಗರು ಸೇರಿ ಆ ಯುವತಿಯನ್ನು ಹಸಿ ಘಾಟಲ್ಲಿ ಎಸೆದು ಹೋಗಿದ್ದಾರೆ. ಅರೆಜೀವವಾಗಿದ್ದ ಆ ಮಹಿಳೆಯ ಪಾಡು ಅಲ್ಲಿಗೆ ಮುಗಿಲಿಲ್ಲ. ಅಲ್ಲಿಗೆ ಏಪ್ರಿಲ್ 3ನೇ ತಾರೀಕು ಡ್ಯಾನಿಶ್ ಅನ್ನೋನು ಬಂದಂತೆ. ಈ ಡ್ಯಾನಿಶ್ ಈ ಹಿಂದವಳ ಮೇಲೆ ಅತ್ಯಾಚಾರ ಮಾಡಿದ್ನಲ್ಲ, ಬಹುಶಃ ಅವನೇ ಇರಬೇಕು ಅನ್ನೋ ಅನುಮಾನ ಇದೆ. ಅಲ್ಲಿಂದ ಆ ಯುವತಿಯನ್ನು ತನ್ನ ರೂಮಿಗೆ ಕರ್ಕೊಂಡು ಹೋಗಿದ್ದ ಡ್ಯಾನಿಶ್ ಮತ್ತು ಅವನ ಸ್ನೇಹಿತ ಸೊಹೈಲ್, ಶೋಯಬ್ ಮುಂತಾದವರು ಆಕೆಗಲ್ಲಿ ಮತ್ತೆ ಮಾದಕ ವಸ್ತುಗಳನ್ನು ತಿನ್ನಿಸಿ ಆಕೆಯ ಮೇಲೆ ಮತ್ತೆ ಅತ್ಯಾಚಾರ ಮಾಡಿದ್ದಾರೆ. ಹೀಗೆ ಸತತ 6 ದಿನಗಳ ಕಾಲ ಮೃಗಗಳ ಕೈಗೆ ಸಿಕ್ಕ ಆ ಯುವತಿ ಕಡೆಗೆ ಏಪ್ರಿಲ್ 4ನೇ ತಾರೀಕು ಹಾಗೂ ಹೀಗೂ ಅವರ ಕೈಯಿಂದ ತಪ್ಪಿಸ್ಕೊಂಡು ಬಂದು ಮನೆ ಸೇರಿದ್ದಾಳೆ. ನಡೆದ ವಿಚಾರವನ್ನು ತನ್ನ ತಾಯಿ ಬಳಿ ಹೇಳಿಕೊಂಡಿದ್ದಾಳೆ. ಆ ಬಳಿಕ ಆಕೆಯ ತಾಯಿ ಈ ಮಾಹಿತಿಯನ್ನು ಪೊಲೀಸರ ಜೊತೆ ಹಂಚಿಕೊಂಡಿದ್ದಾರೆ. ಗೆಳೆಯರೆ, ಇಲ್ಲಿ ಪ್ರಕರಣ ತುಂಬ ವಿಚಿತ್ರವಾಗಿ ಕೂಡ ಕಾಣ್ತಾ ಇದೆ. ಹೀಗಾಗಿ ಪೊಲೀಸರು ಕೂಡ ಯಾವುದೇ ಅನುಮಾನಗಳಿಗೂ ಆಸ್ಪದ ಕೊಡದ ಹಾಗೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇಲ್ಲಿ ಒಟ್ಟು 23 ಮಂದಿಯ ವಿರುದ್ಧ ಪ್ರಕರಣ ದಾಖಲಾಗಿದೆ. ಅದರಲ್ಲಿ 12 ಮಂದಿಯ ಹೆಸರುಗಳು ಗೊತ್ತಾಗಿವೆ. ಹಾಗೇನೆ ಇನ್ನು 11 ಮಂದಿಯ ಹೆಸರುಗಳು ಗೊತ್ತಾಗಬೇಕಿದೆ. ಈಗ ಗುರುತಿಸಲಾಗಿರುವ 12 ಮಂದಿಯನ್ನ ರಾಜ್ ವಿಶ್ವಕರ್ಮ, ಸಮೀರ್, ಆಯುಷ್, ಸೊಹೈಲ್, ಡ್ಯಾನಿಶ್, ಅನ್ಮೋಲ್, ಸಾಜಿದ್, ಜಾಹಿರ್, ಇಮ್ರಾನ್, ಝೈಬ್, ಅಮನ್ ಮತ್ತು ರಾಜ್ ಖಾನ್ ಅಂತ ಗುರುತಿಸಲಾಗಿದ್ದು ಅವರಲ್ಲಿ 7 ಮಂದಿಯನ್ನು ಪೊಲೀಸರು ಬಂಧಿಸಿದ್ದಾರೆ. ಇಲ್ಲಿ ವಾರಣಾಸಿಯ ಅಡಿಷನಲ್ ಕಮಿಷನರ್ ವಿದುಷ್ ಸಕ್ಸೇನಾ ಹೇಳ್ತಾ ಇರೋ ಹಾಗೆ ಆ ಮಹಿಳೆ 29ನೇ ತಾರೀಕು ಒಂದಷ್ಟು ಜನರ ಜೊತೆ ಹೊರಗೆ ಹೋದ್ಲು. ಆ ಬಳಿಕ ಆಕೆ ಕಾಣೆಯಾಗಿದ್ದಾಳೆ ಅನ್ನೋ ಕಂಪ್ಲೇಂಟ್ ಬಂತು. ಅದಾದ ನಂತರ ಏಪ್ರಿಲ್ 4ನೇ ತಾರೀಕು ಆ ಮಹಿಳೆಯನ್ನು ಪೊಲೀಸರೇ ರಕ್ಷಿಸಿ ಮನೆಗೆ ಕರ್ಕೊಂಡು ಹೋಗಿಬಿಟ್ರು. ಆಗ ಆಕೆ ಅತ್ಯಾಚಾರದ ಬಗ್ಗೆ ಯಾವುದೇ ಮಾಹಿತಿಯನ್ನು ಕೊಟ್ಟಿರಲಿಲ್ಲ. ಆದರೆ ಏಪ್ರಿಲ್ 6ನೇ ತಾರೀಕು ಆ ಮಹಿಳೆಯ ಕುಟುಂಬದವರು ಪೊಲೀಸ್ ಠಾಣೆಗೆ ಬಂದು ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ಈಗಾಗಲೇ 6 ಮಂದಿಯನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಇನ್ನುಳಿದವರ ಪತ್ತೆಗೆ ಬಲೆ ಬೀಸಲಾಗಿದೆ. ಈ ಬಗ್ಗೆ ತನಿಖೆ ನಡೀತಾ ಇದ್ದು ಯಾರೊಬ್ಬರನ್ನೂ ಇಲ್ಲಿ ಬಿಡೋ ಪ್ರಶ್ನೆನೇ ಇಲ್ಲ ಅಂತ ವಿದುಷ್ ಸಕ್ಸೇನಾ ಹೇಳ್ತಾ ಇದ್ದಾರೆ. ಇಲ್ಲಿ ಇದೊಂದು ವಿಚಿತ್ರ ಪ್ರಕರಣ ಅಂತ ಯಾಕೆ ಅನ್ನಿಸ್ತಿದೆ ಅಂದ್ರೆ, ಆ ಯುವತಿಯ ಮೇಲೆ ಸತತವಾಗಿ ಒಬ್ಬರ ನಂತರ ಒಬ್ಬರು ಅತ್ಯಾಚಾರ ಮಾಡಿದ್ದಾರೆ. ಆದರೆ ಒಂದೇ ಸ್ಥಳದಲ್ಲ, ಆಕೆಯನ್ನು ಪದೇ ಪದೇ ಕೆಫೆಗಳಿಗೆ, ಹೋಟೆಲ್ಗಳಿಗೆ ಕರ್ಕೊಂಡು ಹೋಗಲಾಗಿದೆ. ಕರ್ಕೊಂಡು ಹೋಗುವಾಗ ಆಕೆ ಸಹಾಯಕ್ಕಾಗಿ ಯಾರನ್ನು ಕೇಳಲಿಲ್ವಾ? ಆಕೆಗೆ ಪ್ರಜ್ಞೆ ಇರಲಿಲ್ಲ ಅನ್ನೋದಾದರೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದವಳನ್ನು ಕೊಠಡಿಗೆ ಕರ್ಕೊಂಡು ಹೋಗೋದಕ್ಕೆ ಆ ಹೋಟೆಲ್ ಸಿಬ್ಬಂದಿ ಹೇಗೆ ಅವಕಾಶವನ್ನು ಮಾಡಿಕೊಟ್ರು? ಇನ್ನು ಆ ಎಲ್ಲ ಯುವಕರು ಆಕೆಗೆ ಪರಿಚಿತರೇನಾ? ಆಕೆಯನ್ನು ಸತತವಾಗಿ ಒಬ್ಬರ ನಂತರ ಒಬ್ಬರು ತಗೊಂಡು ಹೋಗಬೇಕು ಅಂದರೆ ಆ ಪಾತಕಿಗಳಿಗೆ ಒಬ್ಬರ ಪರಿಚಯ ಒಬ್ಬರಿಗಿದ್ದು ಒಬ್ಬರ ನಂತರ ಒಬ್ಬರು ಆಕೆಯನ್ನು ಹಂಚ್ಕೊಂಡ್ರ ಅಂದರೆ ಆ ಪಾತಕಿಗಳದ್ದೊಂದು ಸಿಂಡಿಕೇಟ? ಅಥವಾ ಇದೆಲ್ಲದರ ಹಿಂದೆ ನಮ್ಮ ಊಹೆಗೆ ಕೂಡ ನಿಲುಕದ ಮತ್ತಿನ್ನೇನಾದರೂ ಇದೆಯಾ? ಪೊಲೀಸರ ತನಿಖೆ ನಡೀತಾ ಇದೆ. ಗೆಳೆಯರೆ, ವಾರಣಾಸಿ ಪ್ರತಿನಿತ್ಯ ಸಹಸ್ರಾರು ಭಕ್ತರು, ಪ್ರವಾಸಿಗಳು ಭೇಟಿ ಕೊಡೋ ಸ್ಥಳ. ಅಲ್ಲಿ ಹೀಗಾದರೆ ಆ ಸ್ಥಳದ ಬಗ್ಗೆ ಒಂದು ಕೆಟ್ಟ ಅಭಿಪ್ರಾಯ ಬರೋದಕ್ಕೆ, ಅಲ್ಲಿನ ರಕ್ಷಣೆಯ ಬಗ್ಗೆ ಅನುಮಾನಗಳು ಬರೋದಕ್ಕೆ ಕಾರಣ ಆಗುತ್ತೆ. ಹೀಗಾಗಿ ಕೂಡ ಉತ್ತರ ಪ್ರದೇಶದ ಪೊಲೀಸರು ಈ ಪ್ರಕರಣದ ಬಗ್ಗೆ ವಿಶೇಷ ಆಸ್ಥೆಯನ್ನು ವಹಿಸಬೇಕು. ಇನ್ನು ವಾರಣಾಸಿ ಪ್ರಧಾನಿ ಮೋದಿ ಪ್ರತಿನಿಧಿಸುವ ಕ್ಷೇತ್ರ ಅನ್ನೋ ಕಾರಣಕ್ಕೆ ಈ ಪ್ರಕರಣಕ್ಕೆ ರಾಜಕೀಯ ರಂಗು ಕೂಡ ಮೆತ್ಕೊಳ್ತಾ ಇದೆ. ಗೆಳೆಯರೆ, ಕ್ಷೇತ್ರ ಮೋದಿದ, ರಾಹುಲ್ ಗಾಂಧಿದ, ಯೋಗಿ ಆದಿತ್ಯನಾಥ್ ಅವರದ್ದ ಅನ್ನೋದು ಮುಖ್ಯ ಅಲ್ಲ. ಯಾರ ಕ್ಷೇತ್ರದಲ್ಲೂ ಇಂಥ ಹೀನ ಕೃತ್ಯ ನಡೀಬಾರ್ದು. ಇನ್ನು ಈ ಪ್ರಕರಣದ ಬಗ್ಗೆ ಪೊಲೀಸರು ಕೂಲಂಕಷ ತನಿಖೆಯನ್ನು ಮಾಡಬೇಕು. ಅದು ಪಾರದರ್ಶಕವಾಗಿರಬೇಕು. ಯಾರನ್ನೂ ಕಾಪಾಡುವ ಪ್ರಯತ್ನ ಅಲ್ಲಿ ನಡೀಬಾರ್ದು. ಹಾಗೆ ತನಿಖೆಯಲ್ಲಿ ಲೋಪಗಳಾಗದ ಹಾಗೆ ಕೂಡ ಪೊಲೀಸರು ನೋಡ್ಕೋಬೇಕು ಅಷ್ಟೇ. ಇನ್ನು ಈ ಘಟನೆ ಪ್ರತಿಯೊಬ್ಬರಿಗೂ ಒಂದು ಎಚ್ಚರಿಕೆಯ ಗಂಟೆ. ಅದರಲ್ಲೂ ಹೆಣ್ಣು ಮಕ್ಕಳು, ಉದ್ಯೋಗಸ್ಥ ಮಹಿಳೆಯರು, ಶಾಲಾ ಕಾಲೇಜುಗಳ ವಿದ್ಯಾರ್ಥಿನಿಯರು. ಸಮಾಜ ನೀವು ಅಂದುಕೊಂಡಷ್ಟು ಒಳ್ಳೆಯದಾಗಿಲ್ಲ. ನಮಗಿನ್ನೂ ಸಂಸ್ಕಾರ ಅನ್ನೋದು ಬಂದಿಲ್ಲ. ನಾಡಲ್ಲಿ ಕೂಡ ನಾಗರಿಕತೆಯ ಮುಖವಾಡ ಹಾಕೊಂಡ ಕ್ರೂರ ಮೃಗಗಳ ನಡುವೆನೇ ನಾವು ಬದುಕ್ತಾ ಇದ್ದೀವಿ. ನೀವು ಎಲ್ಲಿಗೆ ಬೇಕಾದರೂ ಹೋಗಿ, ಆದರೆ ಎಲ್ಲಿಗೆ ಹೋಗ್ತಾ ಇದ್ದೀರಾ, ಯಾರ ಜೊತೆ ಹೋಗ್ತಾ ಇದ್ದೀರಾ ಅನ್ನೋದನ್ನ ಮನೆಯವರಿಗೋ ಸ್ನೇಹಿತರಿಗೋ ಹೇಳಿ ಹೋಗಿ. ಹಾಗೆ ಹೇಳಿದಿರಿ ಅನ್ನೋದನ್ನ ನೀವು ಯಾರ ಜೊತೆಗೆ ಹೋಗ್ತಾ ಇದ್ದೀರೋ ಅವರಿಗೂ ಗೊತ್ತಾಗೋ ಹಾಗೇ ಹೇಳಿ. ಹಾಗೆಯೇ ನಿಮಗೆ ತೊಂದರೆ ಆಗ್ತಾ ಇದೆ ಅನ್ನಿಸಿದಾಗ ಪೊಲೀಸರ ರಕ್ಷಣೆಯನ್ನು ಪಡೆಯೋದಕ್ಕೆ ಮರಿಬೇಡಿ. ನಮ್ಮ ಸುತ್ತಲೂ ಮನುಷ್ಯರ ವೇಷ ಹಾಕ್ಕೊಂಡಿರೋ ಸಾಕಷ್ಟು ಕಾಡು ಪ್ರಾಣಿಗಳಿವೆ. ಎಚ್ಚರವಾಗಿರಿ. ನೀವು ಎಲ್ಲಿಗೆ ಹೋಗ್ತೀರಾ, ಯಾರ ಜೊತೆ ಇರ್ತೀರಾ ಅನ್ನೋದ್ರ ಬಗ್ಗೆ ಮನೆಯವರಿಗೋ ಸ್ನೇಹಿತರಿಗೋ ಒಂದು ಮಾಹಿತಿ ಇರಲಿ. ಅದು ನಿಮ್ಮನ್ನು ಖಂಡಿತ ಕಾಪಾಡುತ್ತೆ. ಇದು ಗೆಳೆಯರೆ, ವಾರಣಾಸಿಯಿಂದ ವರದಿಯಾಗ್ತಾ ಇರುವ ಘನಘೋರ ಕೃತ್ಯದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ
ಜೈ ಹಿಂದ್, ಜೈ ಕರ್ನಾಟಕ.